ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ತುಂಬಾ ಈಸಿ ಆಗಿರುವಂಥ ಒಂದು ಹೇರ್ ಪ್ಯಾಕನ್ನು ತೆಗೆದುಕೊಂಡು ಬಂದಿದ್ದೀನಿ. ಈಸಿ ಹೇರ್ ಪ್ಯಾಕ್ 100% ರಿಸಲ್ಟ್ ಕೊಡುವಂಥ ಒಂದು ಹೇರ್ ಪ್ಯಾಕನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ವಿಡಿಯೋನ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಏಕೆಂದರೆ ಅಷ್ಟೊಂದು ಯೂಸ್ಫುಲ್ ಆಗುತ್ತೆ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಹೇರ್ ಪ್ಯಾಕಿಗೆ ನಾನು ಅಲೋವೆರಾ ತಗೊಳ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಅಲೋವೆರಾದಿಂದ ಒಂದೊಳ್ಳೆ ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋಣ. ಅಲೋವೆರಾ ನಮ್ಮ ಕೂದಲಿಗೆ ಮ್ಯಾಜಿಕ್ಕೇ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈ ಅಲೋವೆರಾದಿಂದ ಸಾಕಷ್ಟು ಪ್ರಯೋಜನವನ್ನ ಪಡ್ಕೋಬಹುದು ನಾವು ಕೂದಲಿಗೆ. ನಮ್ಮ ಕೂದಲು ಎಷ್ಟೇ ರಫ್ ಆಗಿರ್ಲಿ, ಎಷ್ಟೇ ಒರಟಾಗಿರ್ಲಿ, ಹುಲ್ಲು ತರ ಇದ್ರೂ ಪರವಾಗಿಲ್ಲ, ಇದನ್ನ ನಾವು ಅಪ್ಲೈ ಮಾಡ್ತಾ ಇರೋದ್ರಿಂದ ನಮ್ಮ ಹೇರ್ಸು ಆಟೋಮೆಟಿಕಲಿ ಸ್ಮೂತ್ ಆಗುತ್ತೆ. ಹಾಗೆ ಆಟೋಮೆಟಿಕಲಿ ಸ್ಮೂತ್ ಆ್ಯಂಡ್ ಶೈನಿ ಆಗುತ್ತೆ, ಗ್ಲೋ ಬರುತ್ತೆ ಹೇರ್ಸ್ಗೆ ಅಂತಾನೆ ಹೇಳ್ಬೋದು. ಅಲೋವೆರಾ ಹಚ್ಚೋದ್ರಿಂದ ಒಂದೊಳ್ಳೆ ಗ್ಲೋವನ್ನು ಕೊಡೋ ಶಕ್ತಿ ಇದರಲ್ಲಿ ಇದೆ. ಕೇವಲ ಒಂದೇ ಒಂದು ಸಾರಿ ಹಚ್ಚಿದ್ರೂ ಸಾಕು, ಎಷ್ಟೊಂದು ಸ್ಮೂತ್ ಆಗುತ್ತೆ ಹೇರ್ಸು, ಎಷ್ಟೊಂದು ಶೈನ್ ಆಗುತ್ತೆ ಹೇರ್ಸು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ಅಲೋವೆರಾ ಜೆಲ್ಲಿಂದ ನಾವು ಪದೇ ಪದೇ ಹೇರ್ ಮಾಸ್ಕ್, ಹೇರ್ ಪ್ಯಾಕ್ ಹಾಕ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಹಾಗೆ ಸ್ವಲ್ಪ ಕೂದಲು ಇದ್ರೂ ಕೂಡ ನಾವು ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂದಲು ಎಷ್ಟು ದಪ್ಪ ಇದೆಯಲ್ಲ ಅನ್ನೋ ಥರ ಫೀಲ್ ಬರುತ್ತೆ. ಪದೇ ಪದೇ ಈ ಅಲೋವೆರಾ ಜೆಲ್ಲನ್ನು ನಾವು ಬಳಸ್ತಾ ಬರೋದ್ರಿಂದ ಕೂದಲು ಒಂದೊಳ್ಳೆ ರೇಷ್ಮೆ ಎಳೆ ಥರ ಮಿರಮಿರ ಅಂತ ಮಿಂಚ್ತಾ ಇರುತ್ತೆ. ಅಷ್ಟೊಂದು ಚೆನ್ನಾಗಿ ಹೇರ್ಸ್ ಬರುತ್ತೆ ಅಂತಾನೆ ಹೇಳ್ಬೋದು. ಕೂದಲು ಸ್ಮೂತ್ ಆ್ಯಂಡ್ ಶೈನಿಯಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಜೆಲ್ಲಲ್ಲಿ ಅಷ್ಟು ಪವರ್ ಇದೆ. ಈ ಅಲೋವೆರಾ ಜೆಲ್ಲು ಕೂದಲಿನ ಬುಡವನ್ನ ಗಟ್ಟಿಗೊಳಿಸುತ್ತೆ, ಹೇರ್ ಫಾಲ್ ಅನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ಕೂದಲು ಉದುರೋದನ್ನ ಇದು ತತ್ಕ್ಷಣ ನಿಲ್ಲಿಸುತ್ತೆ. ಹಾಗೆ ಕೂದಲು ಬೆಳವಣಿಗೆಯನ್ನ ಇದು ಉತ್ತೇಜಿಸುವ ಶಕ್ತಿಯನ್ನ ಪಡ್ಕೊಂಡಿದೆ ಈ ಜೆಲ್ಲು. ಹಾಗೆ ಕೂದಲಿಗೆ ಆಳವಾದ ಪೋಷಣೆಯನ್ನ ನೀಡುತ್ತೆ. ಒಂದು ಕೂದಲು ಕೂಡ ಉದುರೋಕೆ ಬಿಡೋದಿಲ್ಲ, ಅಷ್ಟೊಂದು ಗಟ್ಟಿಗೊಳಿಸುವ ಶಕ್ತಿ ಇದರಲ್ಲಿದೆ ಅಂತಾನೆ ಹೇಳ್ಬೋದು. ಕೆಲವೊಬ್ಬರ ನೆತ್ತಿ ನೀವು ನೋಡಿರ್ಬೋದು, ತುಂಬಾ ಡ್ರೈ ಆಗಿರುತ್ತೆ, ಹಾಗೆ ಪರಪರ ಅಂತ ಕೆರ್ತಾ ಇರುತ್ತೆ. ಆ ಕೆರ್ತಾ ಹೋಗಿಸ್ಕೋಬೇಕು ಅಂತ ಅಂದ್ರೆ ನಾವು ಪದೇ ಪದೇ ಇದನ್ನ ನಾವು ಬಳಸ್ತಾ ಬರೋದ್ರಿಂದ ಮಾತ್ರ ಸಾಧ್ಯ ಆಗುತ್ತೆ. ಇದನ್ನ ನಾವು ಬಳಸ್ತಾ ಬರೋದ್ರಿಂದ ಇದು ನಮ್ಮ ನೆತ್ತಿಯನ್ನು ತಂಪಾಗಿಸುವ ಕೆಲಸ ಮಾಡುತ್ತೆ. ಹಾಗೆ ತುರಿಕೆಯನ್ನು ಕೂಡ ದೂರ ಮಾಡೋ ಶಕ್ತಿ ಇದರಲ್ಲಿದೆ ಅಂತಾನೆ ಹೇಳ್ಬೋದು. ನಮ್ಮ ತಲೆಯಲ್ಲಿ ಕೂದಲು ಉದುರು ಗ್ಯಾಪ್ 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 ತರ ಆಗಿರುತ್ತೆ. ಆ ಗ್ಯಾಪ್ ಅನ್ನ ನಾವು ಕವರ್ ಮಾಡ್ಕೋಬೇಕು. ಅಲ್ಲಿಂದನೂ ಕೂಡ ಹೇರ್ ಗ್ರೋತ್ ಆಗಬೇಕು ನಮಗೆ ಅಂತಂದ್ರೆ ನಾವು ಇದನ್ನ ಬಳಸಿದ್ರೆ ಅಲ್ಲಿಂದನೂ ಕೂಡ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಜೆಲ್ಲು. ಈಗಂತೂ ಚಿಕ್ಕ ವಯಸ್ಸಿಗೆ ಕೂದಲು ಬೆಳ್ಳಗಾಗ್ತಾ ಇದೆ. ಆ ಬೆಳ್ಳಗೆ ಹೋಗೋ ಸಮಸ್ಯೆನ ನಾವು ನಿವಾರಣೆ ಮಾಡ್ಕೋಬೇಕು ಅಂತಂದ್ರೆ ಈ ಜೆಲ್ಲನ್ನು ನಾವು ಬಳಸ್ತಾ ಬರೋದ್ರಿಂದ ಕೂದಲು ಕಪ್ಪಾಗುತ್ತೆ, ಕೂದಲು ಕಬ್ಬಿಣದ ಥರ ಗಟ್ಟಿಗೊಳಿಸುತ್ತೆ. ಹಾಗೆ ಕೂದಲು ಬಿಳಿಯಾಗಕ್ಕೆ ಬಿಡೋದಿಲ್ಲ. ಸದಾಕಾಲ ನಮ್ಮ ಹೇರ್ಸು ಕಪ್ಪಾಗಿರಬೇಕು ಅಂತ ಅಂದರೆ ನಾವು ಈ ಜೆಲ್ಲನ್ನು ನಾವು ಬಳಸ್ತಾ ಬರೋದ್ರಿಂದ ನಮ್ಮ ಹೇರ್ಸು ತುಂಬ ಕಪ್ಪಾಗಿ ಸಿಲ್ಕ್ ಆ್ಯಂಡ್ ಶೈನಿಯಾಗಿ, ಹಾಗೆ ಕಬ್ಬಿಣದ ಥರ ದಪ್ಪಾಗಿ ಕೂದಲು ಬೇಕು ಅಂತಂದರೆ ನಾವು ಈ ಪ್ಯಾಕನ್ನು ನಾವು ಮಾಡಲೇಬೇಕಾಗುತ್ತೆ. ನಾನಿಲ್ಲಿ ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಗಿರುವಂಥ ಅಲೋವೆರಾನ ತೆಗೆದುಕೊಂಡಿದ್ದೀನಿ. 3 ಪೀಸ್ಗಳನ್ನು ಅಲೋವೆರಾ ತೆಗೆದುಕೊಂಡು ಅದರಲ್ಲಿ ಮುಳ್ಳಿರುತ್ತೆ ಅಂತ ಮುಳ್ಳೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಅದನ್ನು ನಾನು ಈ ಥರ ಜೆಲ್ಲನ್ನು ನಾನು ತೆಗೆದುಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಪ್ಯೂರ್ ಆಗಿದೆ ಈ ಜೆಲ್ಲು. ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಗಿರುವಂಥ ಈ ಜೆಲ್ಲನ್ನು ನಾವು ತಲೆಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬಹುದು. ನಾನು ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಕೆ ಅಂತ ಅಲೋವೆರಾನ ಪೀಸ್ಗಳನ್ನಾಗಿ ಮಾಡ್ತಾ ಇದ್ದೀನಿ. ಇದು ನಮ್ಮ ಕೂದಲಿನ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಈ ಅಲೋವೆರಾ ಜೆಲ್ಲನ್ನು ನಾವು ಬಳಸ್ತಾ ಬರೋದ್ರಿಂದ ತಲೆ ಹೊಟ್ಟನ್ನು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬಹುದು. ತಲೆ ಹೊಟ್ಟಿನ ಪ್ರಾಬ್ಲಮ್ಮು ತುಂಬ ಜನರು ಅನುಭವಿಸ್ತಾ ಇದ್ದಾರೆ. ತಲೆ ಹೊಟ್ಟನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ದೂರ ಮಾಡೋ ಶಕ್ತಿ ಈ ಅಲೋವೆರಾದಲ್ಲಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಕೂದಲು ಟಿಸಿಲ್ ಹೊಡೆಯೋದನ್ನು, ಕೂದಲು 1ರಲ್ಲಿ 2, 3 ಈ ಥರ ಆಗ್ತಾ ಇರುತ್ತೆ, ಅದನ್ನು ಕೂಡ ಇದು ಸಂಪೂರ್ಣವಾಗಿ ನಿವಾರಣೆ ಮಾಡಿ ನಮ್ಮ ಕೂದಲಿಗೆ ಒಂದೊಳ್ಳೆ ಹೊಳಪನ್ನು ತಂದು ಕೊಡುತ್ತೆ. ಹೇರ್ ಗ್ರೋತನ್ನು ಚೆನ್ನಾಗಿ ಇಡುತ್ತೆ, ಹೇರ್ ಫಾಲನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಥರ ಮಾಡುತ್ತೆ. ಹಾಗೆ ಕೂದಲು ಸ್ಮೂತ್ ಆಗೋ ಥರ ಮಾಡುತ್ತೆ. ಹಾಗೆಯೇ ಕೂದಲು ದಪ್ಪವಾಗಿ ಬರಬೇಕು, ಉದ್ದವಾಗಿ ಬರಬೇಕು. ಹಾಗೆ ಯಾವತ್ತೂ ಹೇರ್ ಫಾಲ್ ಆಗಬಾರ್ದು, ಡ್ಯಾಂಡ್ರಪ್ ಆಗಬಾರ್ದು. ಪ್ರತಿಯೊಂದು ಕೂದಲಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡೋ ಶಕ್ತಿ ಕೇವಲ ಇದೊಂದೇ ಪದಾರ್ಥದಲ್ಲಿದೆ ಅಂತಲೇ ಹೇಳಿದ್ರು ತಪ್ಪಾಗಲಾರದು. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡೋ ಈ ಅಲೋವೆರಾವನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ. ನಾನಿಲ್ಲಿ ಅಲೋವೆರಾವನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಪ್ಯೂರ್ ಆಗಿದೆ, ನೋಡಿದ್ರೆ ಹಚ್ಕೋಬೇಕು ಅನಿಸುತ್ತೆ. ಎಷ್ಟೊಂದು ಆಮ್ಲೀಯ ಗುಣ ಇದರಲ್ಲಿ ಇದೆ. ಜೆಲ್ ತೆಗಿಯೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಕೈಗಳು ಜಾರ್ತಾ ಇದೆ. ಅಷ್ಟೊಂದು ನೈಸಾಗಿ, ಅಷ್ಟೊಂದು ಸ್ಮೂತ್ ಆಗಿರೋ ಈ ಪೇಸ್ಟನ್ನು ನಾವು ಹಚ್ಕೊಳ್ಳೋದ್ರಿಂದ ಎಷ್ಟೊಂದು ರಿಸಲ್ಟನ್ನು ನಾವು ಪಡ್ಕೋಬಹುದು. ನಾನು ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು, ಬಿಳಿ ಹಾಲು ಥರ ಇದೆ. ಎಷ್ಟು ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡುತ್ತೆ. ಇದನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ಗುಡ್ ರಿಸಲ್ಟನ್ನು ನಾವು ಪಡ್ಕೋಬಹುದು. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಮ್ಮ ಹೇರ್ಸ್ಗೆ ಅಂತಲೇ ಹೇಳ್ಬೋದು. ಇದನ್ನು ನಾನು ಒಂದು ಬೌಲ್ಗೆ ಶೋಧಿಸ್ಕೊಳ್ತಾ ಇದ್ದೀನಿ. ಹೀಗೆ ನಾವು ಶೋಧಿಸ್ಕೊಂಡು ಹಚ್ಕೊಳ್ಳೋದ್ರಿಂದ ತುಂಬ ನಮಗೆ ಈಸಿ ಆಗುತ್ತೆ. ಹೀಗೆ ಶೋಧಿಸ್ಕೊಳ್ಳೋದ್ರಿಂದ ತಲೆ ಸ್ನಾನ ಮಾಡೋಕ್ಕೂ ಕೂಡ
ತುಂಬಾನೇ ಈಸಿ ಆಗುತ್ತೆ ಅಂತ ನಾನು ಹೀಗೆ ಶೋಧಿಸ್ತಾ ಇದ್ದೀನಿ. ಕೇವಲ ಒಂದೇ ಒಂದು ಸಾರಿ ನಾನು ಈ ತರ ಮಾಡಿರೋ ರೆಮಿಡಿನ ನೀವು ಕೂಡ ಮಾಡಿ, ಒಂದು ಸರಿ ನೀವು ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿದ್ದೇ ಆದರೆ ನಿಮ್ಮ ಹೇರ್ಸು ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ತುಂಬ ಚೆನ್ನಾಗಿ ನಿಮಗೆ ಫೀಲ್ ಬರುತ್ತೆ. ಎಷ್ಟು ಚೆನ್ನಾಗಿ ನಮ್ಮ ಕೂದಲು ಸ್ಮೂತ್ ಆಗಿದೆಯಲ್ಲ, ಎಷ್ಟೊಂದು ಶೈನ್ ಆಗಿದೆಯಲ್ಲ ಅಂತ ನಿಮಗೆ ರಿಸಲ್ಟ್ ಪಟ್ ಅಂತ ಗೊತ್ತಾಗ್ಬಿಡುತ್ತೆ. ನೋಡಿ, ಶೋಧಿಸ್ಕೊಂಡ ನಂತರ ಎಷ್ಟು ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ಹಾಗೆ ನೀರೇನಪ್ಪ ಅನ್ಬೇಕು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಮತ್ತೊಂದು ಬೌಲ್ಗೆ ನಾನು ಈ ಪೇಸ್ಟ್ ಅನ್ನ ಹಾಕ್ತಾ ಇದ್ದೀನಿ, ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಕೇವಲ ಹೇರ್ ಪ್ಯಾಕ್ ಅಷ್ಟೇ ಅಲ್ಲದೆ ಹೇರ್ ವಾಶ್ ಮಾಡುವಾಗಲೂ ಕೂಡ ಈ ಪ್ಯಾಕ್ ಅನ್ನ ಸ್ವಲ್ಪ ಹಾಕೊಂಡು ಇದಕ್ಕೆ ಸ್ವಲ್ಪ ಶಾಂಪೂ ಮಿಕ್ಸ್ ಮಾಡಿಕೊಂಡು ನಾವು ತಲೆ ವಾಶ್ ಮಾಡ್ತಾ ಇರುವಾಗ ಇದನ್ನ ಹಾಕಿ ನಾವು ತಲೆ ವಾಶ್ ಮಾಡ್ತಾ ಬರೋದ್ರಿಂದ ಇನ್ನೂ ಒಳ್ಳೆ ರಿಸಲ್ಟ್ ಅನ್ನ ನಾವು ಪಡ್ಕೋಬಹುದು. ಡೈರೆಕ್ಟ್ ಆಗಿ ಶಾಂಪೂ ಅಷ್ಟೇ ನಾವು ಬಳಸ್ತೀನಿ, ಈ ಪ್ಯಾಕ್ ಅನ್ನ ಸ್ವಲ್ಪ ಹಾಕೊಂಡು ನಾವು ತಲೆ ಸ್ನಾನ ಮಾಡ್ತಾ ಇರೋದ್ರಿಂದ ನಮ್ಮ ಹೇರ್ಸ್ ಇನ್ನೂ ಡಬಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಜಾಸ್ತಿ ಇರುವಂತ ಹೇರ್ ಪ್ಯಾಕ್ ಅನ್ನ ನಾವು ತಲೆಗೆ ಅಪ್ಲೈ ಮಾಡಿ, ತಲೆಯ ಬುಡದಿಂದ ತುದಿಯವರೆಗೂ ಕೂಡ ಅಪ್ಲೈ ಮಾಡಿ, ಕಾಟನ್ ಸಹಾಯದಿಂದ ಆಗಿರ್ಬೋದು, ಇಲ್ಲಾಂದ್ರೆ ಕೈಯಿಂದ ಬೆರಳಿಂದ ನಾವು ಅಪ್ಲೈ ಮಾಡಿ ಸ್ಕಿನ್ ಪೂರ್ತಿ ಮಸಾಜ್ ಮಾಡಿ ಒಂದು 5 ನಿಮಿಷ ಮಸಾಜ್ ಮಾಡಿ ತಲೆಯ ಬುಡಭಾಗದಿಂದ ತುದಿಯವರೆಗೂ ಕೂಡ ನಾವು ಇದನ್ನು ನೀಟಾಗಿ ಹಚ್ಕೊಂಡು ಸುಮಾರು 15ರಿಂದ 20 ನಿಮಿಷ ಬಿಟ್ಟು ತಲೆ ವಾಶ್ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಅನ್ನು ನಾವು ಪಡ್ಕೋಬಹುದು. ಹಾಗೆಯೇ ನಾನಿಲ್ಲಿ ಕೊಬ್ಬರಿ ಎಣ್ಣೆ, ಬಿಸಿ ಮಾಡಿರುವಂಥ ಕೊಬ್ಬರಿ ಎಣ್ಣೆನ ಇದಕ್ಕೆ ಮಿಕ್ಸ್ ಮಾಡೋದ್ರಿಂದ ಇದಂತೂ ತುಂಬಾನೇ ಮ್ಯಾಜಿಕ್ಕೇ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇದಕ್ಕೆ 1 ಸ್ಪೂನಿನಷ್ಟು ನಾನು ಬಿಸಿಯಾಗಿರುವ ಕೊಬ್ಬರಿ ಎಣ್ಣೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಕೊಬ್ಬರಿ ಎಣ್ಣೆನೂ ಕೂಡ ಈ ಪ್ಯಾಕಿಗೆ ನಾವು ಆ್ಯಡ್ ಮಾಡಿ ಹಚ್ಕೊಳ್ಳೋದ್ರಿಂದ ಅಂತೂ ಇನ್ನೂ ಚೆನ್ನಾಗಿ ನಮ್ಮ ಹೇರ್ಸು ಸ್ಮೂತ್ ಆಗುತ್ತೆ, ಇನ್ನೂ ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡುತ್ತೆ. ಹೇರ್ ಗ್ರೋತು ಕೂಡ ತುಂಬ ಚೆನ್ನಾಗಾಗುತ್ತೆ. ಒಂದು ಒಳ್ಳೆ ಟಾನಿಕ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಖರ್ಚಿಲ್ದೇ ಆರಾಮಾಗಿ ಕೇವಲ ಒಂದೇ ಒಂದು ಪದಾರ್ಥವನ್ನು ಬಳಸಿಕೊಂಡು ನಾವು ತುಂಬ ಚೆನ್ನಾಗಿ ಹೇರ್ ಪ್ಯಾಕನ್ನು ನಾವು ಮಾಡ್ಕೋಬೋದು. ಮನೆಯಲ್ಲೇ ಇರುವಂಥ ಅಲೋವೆರಾ ಗಿಡಗಳಿರುತ್ತೆ ಹಿತ್ತಲಲ್ಲಿ, ಅದನ್ನು ತೆಗೆದುಕೊಂಡು ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಗಿರುವಂಥ ಈ ಗಿಡದ ಜೆಲ್ಲಿಂದ ನಾವು ಹೇರ್ ಪ್ಯಾಕನ್ನು ಹೇಗೆ ಮಾಡಿಕೊಂಡು ನಮ್ಮ ಹೇರ್ ಗ್ರೋತನ್ನು ಡಬಲ್ ಮಾಡೋದು ಅನ್ನೋದನ್ನು ನಾ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹೀಗೆ ಹೇರ್ ಪ್ಯಾಕ್ ಮಾಡಿ 15ರಿಂದ 20 ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡುವಾಗ ಬಿಸಿ ಬಿಸಿ ನೀರು ಬಳಸದೆ ಉಗುರು ಬೆಚ್ಚಗಿನ ನೀರಿಂದ ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಹೇರು ಡ್ಯಾಮೇಜ್ ಆಗೋ ಚಾನ್ಸಸ್ ಇರಲ್ಲ, ಹೇರ್ ಗ್ರೋತು ತುಂಬ ಚೆನ್ನಾಗಾಗುತ್ತೆ. ಹೀಗೆ ಶಾಂಪೂ ಕೂಡ ಇದಕ್ಕೆ ಆ್ಯಡ್ ಮಾಡಿ ನಾವು ಹೇರ್ ವಾಶ್ ಮಾಡ್ತಾ ಬರೋದ್ರಿಂದ ಬರೀ ಶಾಂಪೂ ಅಷ್ಟೇ ಉಪಯೋಗಿಸೋದು ಬಿಟ್ಟು ಈ ಥರ ನಾವು ಪದಾರ್ಥನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಇನ್ನೂ ಹೇರ್ ಗ್ರೋತು ತುಂಬ ಚೆನ್ನಾಗಿ ಆಗುತ್ತೆ. ಒಂದೇ ದಿನದಲ್ಲಿ ವಾರಕ್ಕೆ 1 ಸರಿ ನೀವು ಇದನ್ನು ಅಪ್ಲೈ ಮಾಡಿ ನೋಡಿ, ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇವತ್ತಿನ ಹೇರ್ ಪ್ಯಾಕು. ಇವತ್ತು ತೋರಿಸ್ತಾ ಇರೋ ಹೇರ್ ಪ್ಯಾಕು ತುಂಬಾನೇ ಈಸಿ ಆಗಿದೆ, ಯಾಕೆಂದ್ರೆ ಜಾಸ್ತಿ ಪದಾರ್ಥಗಳು ಯಾವುದು ಕೂಡ ಇಲ್ಲ. ಕೇವಲ ಒಂದೇ ಒಂದು ಪದಾರ್ಥದಿಂದ ಹೇರ್ ಪ್ಯಾಕ್ ಅನ್ನ ಹೇಗೆ ಮಾಡ್ಕೊಳ್ಳೋದು, ಎಷ್ಟು ಚೆನ್ನಾಗಿ ನಾವು ಹೇರ್ ಗ್ರೋತ್ ಅನ್ನ ಮಾಡ್ಕೋಬಹುದು ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋವನ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಮಿಸ್ ಮಾಡ್ಕೊಂಡ್ರೆ ಪದೇ ಪದೇ ಈ ತರ ವಿಡಿಯೋಗಳು ನಿಮಗೆ ಸಿಗೋದಿಲ್ಲ. ಅಷ್ಟೊಂದು ಚೆನ್ನಾಗಿ ಇದು ರಿಸಲ್ಟ್ ಕೊಡುವಂತ ರೆಮಿಡಿ ಆಗಿದೆ. ಇದನ್ನ ದಯವಿಟ್ಟು ಎಲ್ಲರೂ ಕೂಡ ಮಾಡ್ಕೊಳ್ಳಿ. ನಿಮಗೆ ತುಂಬಾ ಇಷ್ಟ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ನನಗಂತೂ ಇದಂತೂ ತುಂಬಾನೇ ಇಷ್ಟ ಆಯಿತು. ಕೇವಲ ಒಂದೇ ಒಂದು ಪದಾರ್ಥದಿಂದ ಹೇರ್ ಪ್ಯಾಕ್ ಅನ್ನ ಮಾಡಿಕೊಂಡು ನಮ್ಮ ಹೇರ್ಸ್ ಅನ್ನ ಹೇಗೆ ನೋಡ್ಕೊಳ್ಳೋದು ಅನ್ನೋದು. ಕೇವಲ ವಾರದಲ್ಲಿ 1 ಸರಿ ಈ ತರ ಹೇರ್ ಪ್ಯಾಕ್ ಅನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೇರ್ ಫಾಲು ಕಡಿಮೆ ಆಗುತ್ತೆ, ಹೇರ್ ಗ್ರೋತು ಚೆನ್ನಾಗಾಗುತ್ತೆ, ಬಿಳಿಯಾಗಿರುವ ಕೂದಲು ಕಪ್ಪಾಗಿಸುತ್ತೆ, ಹಾಗೆ ಸಿಲ್ಕ್ ಆ್ಯಂಡ್ ಶೈನಿ ತರ ಮಾಡುತ್ತೆ, ಹೇರ್ ಗ್ರೋತು ಚೆನ್ನಾಗಾಗುತ್ತೆ, ಸ್ಪ್ಲಿಟ್ ಎಂಡು ಕಡಿಮೆ ಆಗುತ್ತೆ, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಒಂದ್ಸರಿ ಟ್ರೈ ಮಾಡಿ, ನೀವು ಯಾವತ್ತೂ ಬಿಡೋದಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.